ಸಿರಹಟ್ಟಿ ಜಗದ್ಗುರು ಪೀಠದ ಕರ್ತೃ ಜಗದ್ಗುರು ಫಕೀರೇಶ್ವರರನ್ನು ಸ್ಮರಣೆ ಮಾಡಿ ಶರಣಬಸವ ಸದಾಶಿವಪೇಟೆಯವರ ಒಂದು ಸಾರಥ್ಯದಲ್ಲಿ ಮುಖಂಡತ್ವದಲ್ಲಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಸವಣೂರು ಹಾವೇರಿ ಅಗಡಿ ಪೂಜ್ಯರಲ್ಲಿ ಶರಣೆಂದು, ಯಾವತ್ತೂ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪ್ರತಿಭಾವಂತರೇ, ವರದಿಗಾರರೇ, ಮುದ್ದು ಮಕ್ಕಳೇ, ನಿಮಗೆ ಯಾರಿಗೂ ಕೂಡ ವೇದಿಕೆ ಮೇಲಿರೋರ ಮಾತುಗಳನ್ನು ಕೇಳಲಿಕ್ಕೆ ಮನಸ್ಸಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ನಿಮಗೆ ಬೇಕಾಗಿದ್ದು ನಿಮ್ಮ ಮಕ್ಕಳ ಕಾರ್ಯಕ್ರಮ ನೋಡಬೇಕು, ಹಾಡುಗಳನ್ನು ಕೇಳಬೇಕು ಅಂಥೇಳಿ. ಆದರೆ ನಮ್ಮ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಕರ್ತವ್ಯ ಅಂತಂದ್ರೆ ಅವ್ರು ನಮ್ಮನ್ನು ಆಮಂತ್ರಣ ಮಾಡಿರ್ತಾರಂತಂದ ಮೇಲೆ 4 ಮಾತುಗಳನ್ನ ಹೇಳಬೇಕಾಗಿರುವಂಥದ್ದು ನಮ್ಮ ಧರ್ಮ. ಚಾನಲ್ಗಳನ್ನು ಮಾಡೋದು ಅಂತಂದರೆ ಅದು ಕೇವಲ ಬೆಂಗಳೂರು ಭಾಗದವರಿಗೆ, ಮೈಸೂರು ಭಾಗದವರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಒಂದು ಕಾಲ ಇತ್ತು. ಅದನ್ನು ಒಬ್ಬ ಸಾಮಾನ್ಯ ಹಳ್ಳಿಯ ಮನುಷ್ಯನೂ ಕೂಡ ಮಾಡಬಲ್ಲ ಅನ್ನುವಂಥದ್ದನ್ನು ನಮ್ಮ ಶರಣಬಸವರು ತೋರಿಸಿದ್ದಾರೆ. ಹಾಗಾಗಿ ನಮಗೆ ಬಹಳ ಖುಷಿಯಾಗಿದೆ. ಶರಣಬಸವ ಅವರಿಗೆ ಸಹಕಾರದ ಕೊರತೆ ಬಹಳ ಇದೆ. ನಮ್ಮ ಜನಗಳು ಸಹಕಾರವನ್ನು ತೋರಿಸುವುದರಲ್ಲಿ ಬಹಳಷ್ಟು ಹಿಂದೇಟು ಹಾಕ್ತಾರೆ ಅನ್ನೋದಕ್ಕಿಂತ ಸಹಕಾರವನ್ನು ತೋರಿಸುವವ್ರನ್ನ ಹಿಂದಕ್ಕೆ ಎಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನನಗೆ ಮೊದಲನೇದಾಗಿ ಅವ್ರ ಬಗ್ಗೆ ಬಹಳ ಖುಷಿ ಅನಿಸಿದ್ದು ಅಂತಂದ್ರೆ, ಅವರು ಊರೊಳಗಿರ್ತಕ್ಕಂತಹ ಒಂದು ಶಾಲೆಯನ್ನು, ಸರ್ಕಾರಿ ಕನ್ನಡ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಿರ್ತಕ್ಕಂಥದ್ದು ನೋಡಿ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತ್ತು. ಸರ್ಕಾರಿ ಶಾಲೆಗಳ ಕಡೆಗೆ ಯಾರೂ ಗಮನ ಕೊಡೋದಿಲ್ಲ. ಆದರೆ ಶರಣಬಸವ ತನ್ನೆಲ್ಲ ಕೆಲಸಗಳನ್ನ ಬಿಟ್ಟು ಅದು ಎಷ್ಟು ಸುಂದರವಾದ ಶಾಲೆಯನ್ನು ಮಾಡಿದರು ಅಂತಂದ್ರೆ, ಒಂದು ಸಾರಿ ಸರ್ಕಾರಿ ಶಾಲೆಯನ್ನು ಹೋಗಿ ನೋಡಬೇಕನ್ನುವಷ್ಟರ ಮಟ್ಟಿಗೆ ಮಾಡಿದರು. ಅದನ್ನು ನೋಡಿ ನಮಗೆ ಬಹಳ ಖುಷಿ ಅನಿಸಿ ನಾವೇನು ಮಾಡಿದ್ವಿ ಅಂದ್ರೆ, ನಮ್ಮ ಕೆಲವು ಹೈಸ್ಕೂಲು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ನಿಮ್ಮ ತಾಬಾ ಕೊಡ್ತೀವಿ, ನೀವು ಮಾಡಿರಿ ಅಂತ ಹೇಳಿದ್ವಿ. ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಯಾವ ಸಂಸ್ಥೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಆ ಸಂಸ್ಥೆ ಊರೊಳಗೇನ ಜನ ನಾವು ಅದೀವಲ್ಲ ಅವ್ರು ಯಾಕೆ ಅನ್ನುವಂಥ ಮಾತನ್ನು ತಂದು ನಿಲ್ಲಿಸಿದರು. ತಾವು ಮಾಡಂಗಿಲ್ಲ, ಮಾಡೋರಿಗೆ ಬಿಡಂಗಿಲ್ಲ. ಇದು ಕರ್ನಾಟಕದ ಸಂಸ್ಕೃತಿ. ಎಲ್ಲ ಒಂದೊಂದು ರಾಜ್ಯದ ಒಂದೊಂದು ಸಂಸ್ಕೃತಿ ಐತೆಲ್ಲ. ಕರ್ನಾಟಕದ ಸಂಸ್ಕೃತಿ ಅಂತದಪ್ಪ ಅಂದ್ರೆ ತಾವು ಮಾಡಂಗಿಲ್ಲ, ಮಾಡೋರಿಗೆ ಬಿಡಂಗಿಲ್ಲ. ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಎಷ್ಟು ಪ್ರತಿಭೆಗಳದಾವ ಅವು ಎಲ್ಲವೂ ಹೊರಗೆ ಬರಬೇಕು. ಬಹುಶಃ ತನ್ನೆಲ್ಲ ನೋವುಗಳನ್ನು ಅರ್ಥ ಮಾಡಿಕೊಂಡಿರುವಂಥ ಶರಣಬಸವ ಅವರು ತನ್ನ ಸುತ್ತು ಜಿಲ್ಲೆಗಳ, ತನ್ನ ಜಿಲ್ಲೆಯ ಪ್ರತಿಭಾವಂತ ಮಕ್ಕಳನ್ನು ಸಮಾಜಕ್ಕೆ ತೋರಿಸ್ಬೇಕನ್ನುವಂತಹ ಒಂದು ಸಾಹಸಕ್ಕೆ ಕೈ ಹಾಕುವಲ್ಲಿ ಕೈ ಸುಟ್ಕೊಂಡಿದ್ದುಂಟು, ಬಾಯಿ ಸುಟ್ಕೊಂಡಿದ್ದುಂಟು, ಏನೆಲ್ಲ ತ್ರಾಸು ಮಾಡ್ಕೊಂಡಿದ್ದುಂಟು. ಆದರೂ ಕೂಡ ಛಲ ಬಿಡಂಗಿಲ್ಲ. ನಾನು ಬಹಳ ದೂರದಲ್ಲಿದ್ದೆ. ಸವಣೂರು ಅಜ್ಜವ್ರು ಹೇಳ್ದಂಗೆ 400 ಕಿಲೋಮೀಟ್ರ್ ದೂರದಾಗಿದ್ದೆ. ಬಹುಶಃ ಆ ಕಾರ್ಯಕ್ರಮಕ್ಕೆ ತಪ್ಪಿಸಿದ್ರೆ ನಾನು ಸಹಕಾರ ಕೊಟ್ಟಂಗೆ ಆಗಲಿಕ್ಕಿಲ್ಲಲ್ಲ ಅಂತ ಹೇಳಿ ತಿಳ್ಕೊಂಡು ಎಲ್ಲ ಬಿಟ್ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದೆ. ಮುಂದೆಲ್ಲೋ ಹೋಗಬೇಕಾಗಿತ್ತು, ಅದನ್ನು ಬಿಟ್ಕೊಟ್ಟು ಕುಂತೆ. ಕಾರಣ ಏನು ಅಂತಂದ್ರೆ, ಯಾರು ಏನು ಮಾಡ್ತೀನಿ ಅಂತಾರ ಅವ್ರಿಗೆ ನಾವು ಏನೂ ಕೊಡಲಿಲ್ಲ ಅಂತಂದ್ರು ಅಷ್ಟೇ ಅವ್ರು ಬೆನ್ನಿಂದ ಅದೀವಿ ಅಂತಂದ್ರೆ ಅದೇ ಒಂದು ದೊಡ್ಡ ಬಲ ಆದಿತ್ತಲ್ಲ ಅವರಿಗೆ ಅನ್ನುವಂಥ ಕಾರಣದಿಂದ ನಾವು ಈ ಸಭೆಗೆ ಬಂದಿದ್ದೇವೆ. ಬಹುಶಃ ಯಾವ ಸಭೆಗೂ ತಪ್ಪಿಸಿಲ್ಲ, ಯಾವ ಸಭೆಗೂ ಬರ್ತೀನಿ ಅಂತ ನಾ ಹೇಳಿಲ್ಲ, ಯಾವ ಸಭೆಗೂ ನಾ ತಪ್ಪಿಸಿಲ್ಲ. ಕಾರ್ಯಕ್ರಮಕ್ಕೆ ಒಪ್ಪಿಸುವಾಗ ನನಗೆ ಆದ್ರೆ ಬರ್ತೀನಿ, ಆಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳಿರ್ತೀನಿ. ಬಟ್ ಈ ಕಾರ್ಯಕ್ರಮಕ್ಕೆ ಬಂದೆ. ನಿನ್ನೆ ಸವಣೂರು ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂಥೇಳಿ ಒಂದು ಮಾತನ್ನು ಹೇಳಿದೆ ನಾನು. ಈಗ ಎಷ್ಟೋ ಮಕ್ಕಳನ್ನು ಇಲ್ಲಿ ತಂದು ಹಾಡಿಸುವ ಕೆಲಸವನ್ನು ಅವ್ರು ಮಾಡ್ತಾರೆ. ಅದನ್ನು ತಮ್ಮ ವಾಹಿನಿಯ ಮೂಲಕ ನಾಡಿನ ಜನಾಂಗಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ.
ಅದಕ್ಕಾಗಿ ಪ್ರಸಿದ್ಧ ಚಾನಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂತಹ ನಿರ್ಣಾಯಕರನ್ನು, ಜಡ್ಜ್ಗಳನ್ನು ಇಲ್ಲಿಗೆ ಕರೆದಿದ್ದಾರೆ. ನಿಮ್ಮ ಮಕ್ಕಳನ್ನು ನೀವು ಇಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿರಿ. ಪ್ರತಿಭೆಗಳು ಇಂಥಲ್ಲಿ ಇಲ್ಲ ಅಂತೇನಿಲ್ಲ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದೊಳಗೆ ಈ ಹಾವೇರಿ ಜಿಲ್ಲೆ ಏನೈತಲ್ಲ, ಹಾವೇರಿ ಜಿಲ್ಲೆ ಬಹಳ ವಿಚಿತ್ರವಾಗಿರುವಂಥ, ವಿಶೇಷವಾಗಿರುವಂಥ ಜಿಲ್ಲೆ ಇದು. ಹಾವೇರಿ ಜಿಲ್ಲೆಯಲ್ಲಿ ಇಂಥದ್ದು ಸಿಗೋದಿಲ್ಲ ಅನ್ನುವಂಗಿಲ್ಲ. ನನ್ನ ವೈಯಕ್ತಿಕ ಅನುಭವದಲ್ಲಿ ಎಲ್ಲದೂ ಸಿಗುತ್ತದೆ. ಇಲ್ಲಿ ಸಾಹಿತಿಗಳು ಸಾಕಷ್ಟು ಜನ ಹುಟ್ಟಿದರು, ಕವಿಗಳು ಬಹಳಷ್ಟು ಜನ ಹುಟ್ಟಿದರು, ಸ್ವಾಮಿಗಳು ಬಹಳಷ್ಟು ಜನ ಹುಟ್ಟಿದರು, ಗಾಯಕರು ಬಹಳಷ್ಟು ಜನ ಹುಟ್ಟಿದರು, ದೇಶ ರಕ್ಷಕರು, ದೇಶ ಸೇವಕರು ಬಹಳಷ್ಟು ಜನ ಹುಟ್ಟಿದರು, ವಿಜ್ಞಾನಿಗಳು ಹುಟ್ಟಿದರು, ತತ್ವಜ್ಞಾನಿಗಳು ಹುಟ್ಟಿದರು. ಬಹುಶಃ ಈ ಹಾವೇರಿ ಜಿಲ್ಲೆಯ ಒಂದು ನೀರು, ಒಂದು ಗಾಳಿ, ಒಂದು ಮಣ್ಣು, ಇಲ್ಲಿಯ ಒಂದು ವಾತಾವರಣ ಬಹುಶಃ ಒಳ್ಳೆಯವರನ್ನು ಮಾತ್ರ ತಯಾರು ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಜಿಲ್ಲೆ ಬಹಳ ದೊಡ್ಡ ಉದಾಹರಣೆಯಾಗಿದೆ. ಇಲ್ಲಿ ಬಹುಶಃ ಯಾವುದೇ ಭಯೋತ್ಪಾದಕರು ಹುಟ್ಟಿರುವ ಉದಾಹರಣೆಗಳಿಲ್ಲ. ನಿಮಗದು ಗೊತ್ತಿರ್ಬೋದು. ಹಾವೇರಿ ಜಿಲ್ಲೆಯಲ್ಲಿ ಇಂಥ ಒಬ್ಬ ಭಯೋತ್ಪಾದಕ ಹುಟ್ಟಿದ ಅಂತಕ್ಕಂಥದ್ದಿಲ್ಲ. ಕಾರಣ ಏನು ಅಂತಂದ್ರೆ, ನೂರಾರು ವರ್ಷಗಳಿಂದ ಇಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಬಿತ್ತುತ್ತಾ ಬಂದಿದ್ದಾರೆ. ಹಾನಗಲ್ ಕುಮಾರಸ್ವಾಮಿಗಳಂಥ, ಹಾವೇರಿ ಶಿವಸ್ವಾಮಿಗಳಂಥ ಮಹಾಯೋಗಿಗಳು ಇಲ್ಲಿ ಆಗಿ ಹೋದರು. ಕನಕದಾಸರಂಥ, ಶರೀಫ್ರಂಥ, ಸರ್ವಜ್ಞರಂತಹ ಭಾಳ ದೊಡ್ಡ ದೊಡ್ಡ ದಾರ್ಶನಿಕರು ಇಲ್ಲಿ ಆಗಿ ಹೋದರು. ಪಂಚಾಕ್ಷರ ಪುಟ್ಟರಾಜ ಕವಿಗಳಂಥವ್ರು ಇಲ್ಲಿ ಆಗಿ ಹೋದರು. ಪಾಟೀಲ್ ಪುಟ್ಟಪ್ಪ ಮತ್ತು ಇನ್ನೂ ಬಹಳಷ್ಟು ಜನ ಇಲ್ಲಿ ಆಗಿ ಹೋದರು. ನಾವೆಲ್ಲ ಇವನ್ನೆಲ್ಲ ನೋಡಿಕೊಂಡಾಗ ಈ ಹಾವೇರಿ ಜಿಲ್ಲೆಯ ಘನತೆ ಎಷ್ಟು ದೊಡ್ಡದು ಅನ್ನುವಂಥದ್ದು ಗೊತ್ತಾಗ್ತದೆ. ನಿಮ್ಮ ಮಕ್ಕಳು ಎಲ್ಲರೂ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡೇ ಮನೆಗೆ ಬರಬೇಕು ಅನ್ನೋ ಹುಚ್ಚು ಸಾಹಸದೊಳಗೆ ನೀವು ಯಾರೂ ಗುಂಗಿನೊಳಗೆ ಇರಬೇಡ್ರಿ. ಹೆಣ್ಮಕ್ಳು ಏನು ಬಂದಿದ್ದಿರಲ್ಲ ನಿಮ್ಮ ಮಕ್ಕಳು ಕರ್ಕೊಂಡು ಅಥವಾ ಕಾರ್ಯಕ್ರಮ ನೋಡಲಿಕ್ಕೆ, ಎಂದೂ ಕೂಡ ಪ್ರಥಮ ಪ್ರಶಸ್ತಿಯನ್ನು ನನ್ನದಾಗಿರಬೇಕು ಅನ್ನುವಂಥ ಹುಚ್ಚು ಸಹಜವಾಗಿರ್ತದೆ. ಆದರೆ ನಿಮಗೆ ಗೊತ್ತಿರಲಿ, ಯಾವ ಪ್ರಶಸ್ತಿಗಳೂ ಸಿಗದೇ ಇದ್ರೂ ಕೂಡ ಅಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಸಿಗ್ತಲ್ಲ, ಅದರ ಮುಂದೆ ಯಾವ ಪ್ರಶಸ್ತಿನೂ ಬಹಳ ದೊಡ್ಡದಲ್ಲ ಅನ್ನುವಂಥ ಭಾವನೆ ಅಲ್ಲಿ ಇದ್ದವರಿಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಅಭಿಪ್ರಾಯ. ಈಗ ಉದಾಹರಣೆಗೆ ಹೇಳೋದು ಅಂತಂದ್ರೆ, ಯಾವಾಗ ಯಾರಿಗೆ ಎಂಥ ಅವಕಾಶ ಸಿಗ್ತದೆ ಗೊತ್ತಾಗೋದಿಲ್ಲ, ಯಾವಾಗ ನಾವು ಎಷ್ಟು ಬೆಳೆದು ನಿಲ್ತೀವಿ ಗೊತ್ತಾಗೋದಿಲ್ಲ. ನನ್ನ ಜೀವನದಲ್ಲಿ ನಡೆದಿದ್ದೊಂದು ಘಟನೆ ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಪ್ರತಿಭೆ ಇತ್ತು ಅಂತಂದ್ರೆ ಅದನ್ನು ಎಷ್ಟೇ ಜನ ತುಳಿಬೇಕಂದ್ರೂ ಕೂಡ ಅದು ಆಗೋದಿಲ್ಲ. ಒಂದು 25 ವರ್ಷದ ಹಿಂದಿನ ಒಂದು ಘಟನೆ ಹೇಳ್ತೀನಿ ನಿಮಗೆ. 25 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಮಂತ್ರಣ ಮಾಡಿದ್ರು. ನಾನು ಆ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದೆ. ಪತ್ರಿಕೆ ಪ್ರಕಾರ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದೆ. ಅಲ್ಲೊಬ್ಬರು ಭಾಳ ದೊಡ್ಡ ಸ್ವಾಮಿಗಳು ಬಂದರು. ಅವ್ರು ಏನು ಮಾಡಿದರು ಅಂತಂದ್ರೆ, ಇಂಥ ಸಣ್ಣರೆಲ್ಲ ಮುಂದಿನ ಲೈನ್ನಾಗ ಕುಂದ್ರಬಾರ್ದು, ಎದ್ದು ನಡ್ರಿ, ಆ ಕಡೆ ಹಿಂದೆ ಕುಂದ್ರ ನಡ್ರಿ ಅಂತ ನನ್ನ ಎಬ್ಬಿಸಿ ಕಳಿಸಿದರು. ಸಣ್ಣವರೆಲ್ಲ ಮುಂದಿನ ಲೈನ್ನಾಗ ಕುಂದ್ರಬಾರ್ದು, ಎದ್ದು ನಡ್ರಿ ಅಂತೇಳಿ ಹಿಂದಿನ ಲೈನಿಗೆ ಕಳಿಸಿದರು. ನಾನೇನು ಮಾಡಿದೆ, ಸ್ಟಾರ್ಟಿಂಗ್ನೊಳಗೆ ಅವ್ರು ನನ್ನ ಹಿಂದಿನ ಲೈನಿಗೆ ಕಳಿಸಿದ ಕೂಡಲೇ ನಾನೇನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ, ಆಯ್ತು ರೀ ಅಂತೇಳಿ ಹೋಗಿ ಕೂತ್ಕೊಂಡೆ. ಸಮಾರಂಭದ ಅಧ್ಯಕ್ಷ ನಡುವೆ ಕುಂದಿರಬೇಕು, ಅದು ಧರ್ಮ, ಸಾನ್ನಿಧ್ಯ ವಹಿಸಿದವರು ಕುಂದಿರಬೇಕು. ಬಟ್ ಆ ಧರ್ಮವನ್ನು ಮೀರಿ ಅವ್ರು ಏನು ಮಾಡಿದ್ರು ಅಂದ್ರೆ ನನ್ನನ್ನು ಎಬ್ಬಿಸಿ ಹಿಂದಕ್ಕೆ ಕಳಿಸಿದರು. ನಾ ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ, ಆಯ್ತು ಬಿಡು ಅಂತೇಳಿ ಹಿಂದಿನ ಲೈನ್ನಾಗ ಹೋಗಿ ಕೂತ್ಕೊಂಡೆ. ಹಿಂದಿನ ಲೈನ್ನಾಗ ಕೂತ್ಕೊಂಡು ನಾ ಏನು ಜಾನ್ತನ ಮಾಡಿದೆ ಅಂತಂದ್ರೆ, ಮೊದಲಿಗೆ ನಾ ಭಾಷಣ ಮಾಡಿ ಹೋಗ್ತೀನಿ ಅಂತ ಕುಂತೆ. ಆ ಕಾರ್ಯಕ್ರಮಕ್ಕೆ ಕರೆದವ್ರಿಗೆ ಮೊದಲಿಗೆ ಭಾಷಣ ಮಾಡಿ ಹೋಗ್ತೀನಿ ಅಂತ ಕುಂತೆ. ನಾನು ಆ ವೇದಿಕೆ ಒಳಗೆ ಭಾಷಣ ಮಾಡಿ ಎದ್ದು ಕೂಡಲೇ ಎಲ್ಲ ಜನಗಳು ಎದ್ದು ಹೋಗ್ಬಿಟ್ರು. ಇವ್ರ ನಡುವೆ ಕುಂತು ಮಾಡೋರು ಏನದಾರ? ನಾನು ನಿಮ್ಮನ್ನು ಕೇಳ್ತೀನಿ. ಇಲ್ಲಿ ವಿಷಯವಾಗಿ ನಾ ಮಾತಾಡ್ತಾ ಇಲ್ಲ, ಜನರಲಾಗಿ ಮಾತಾಡ್ತಾ ಇದ್ದೀನಿ. ನಾ ಹೆಂಗೆ ಮಾತಾಡ್ತೀನಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಬಹಳ ವ್ಯವಸ್ಥಿತ ರೀತಿ ಒಳಗೆ ಒಂದು 45 ನಿಮಿಷ ಭಾಷಣ ಮಾಡಿ ಹೋಗಿಬಿಟ್ರೆ ಇಡೀ ಸಭಾ ನನ್ನಿಂದ ಬಂದು ಹೋಯಿತು. ಎಬಿಸಿ ಕಳಿಸಿದವ್ರು ಎಲ್ಲಿ ಕುಂತಿದ್ರು? ಅಲ್ಲೇ ಕುಂತಿದ್ರು. ಇವತ್ತಿಗೂ ಅವರು ಜೀವಂತದಾರ. ಆಶ್ಚರ್ಯ ನಿಮಗೆ ಹೇಳೋದು ಅಂತಂದ್ರೆ, ನಾ ವೇದಿಕೆಗೆ ಅಲ್ಲಿ ಬರಾಕತ್ತೀನಿ ಅಂದ್ರೆ ಇಲ್ಲೇ ಎದ್ದು ನಿಂತು ಅವ್ರು ಹಿಂದಕ್ಕೆ ಸರಿದಿರ್ತಾರೆ. ಎಲ್ಲಿ ಕುಂದಿರ್ತಾರೆ ಕುಂದಿರ್ಲಿ ಅಂಥೇಳಿ. ನಮ್ಮನ್ನು ಅವಮಾನ ಮಾಡಿದವ್ರ ಎದುರಿಗೆ ನಾವು ಎಷ್ಟರ ಮಟ್ಟಿಗೆ ಬೆಳೆದು ತೋರಿಸ್ಬೇಕಪ್ಪ ಅಂತಂದರೆ, ಅವ್ರು ಎದ್ದು ನಿಂತು ತರ ನಡುಗಬೇಕು. ಅಷ್ಟರ ಮಟ್ಟಿಗೆ ನಾವು ಬೆಳೆದಾಗ ಮಾತ್ರ ನಮ್ಮ ಸಾಧನೆ ಸಾರ್ಥಕಾದಿತೆ ಹೊರತಾಗಿ ಯಾವುದೇ ಪ್ರಶಸ್ತಿಗಳಿಂದ ನಾವು ಸಾಧನೆಯನ್ನು ದೊಡ್ಡದನ್ನಾಗಿ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಭಾಳ ಚೆನ್ನಾಗಿ ಗಮನದಾಗ ಇಟ್ಕೊಳ್ಬೇಕು. ಅಂದರೆ
ಒಂದು ಹಿಂದಿ ಒಳಗೊಂದು ಮಾತಿದೆ, ಊಟ ಮಾಡಿದರೆ ಹೊಟ್ಟೆ ಕೆಡಲಾರ್ದಂಗೆ ಊಟ ಮಾಡ್ಬೇಕಂತೆ. ಊಟ ಮಾಡಿದರೆ ಹೊಟ್ಟೆ ಕೆಟ್ಟಿರಬಾರ್ದು, ಹಂಗೆ ಊಟ ಮಾಡಬೇಕು. ಮಾತಾಡಿದರೆ ಹೆಂಗೆ ಮಾತಾಡಬೇಕಪ್ಪ ಅಂದ್ರೆ ಯಾರೂ ಅಲ್ಲ ಅಂದಿರಬಾರ್ದು, ಹಂಗೆ ಮಾತಾಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಇನ್ನೊಂದು ಭಾಳ ಚೆನ್ನಾಗಿ ನೆನಪಿನಾಗ ಇಟ್ಕೋರಿ, ಕುಂದ್ರುವಂಗಿದ್ರೆ ಇಂಥಲ್ಲಿ ಕುಂದಿರ್ಬೇಕಲ್ಲ, ಯಾರೂ ಏಳು ಅಂದಿರಬಾರ್ದು, ಅಂಥ ಜಾಗದಾಗ ಕುಂದಿರ್ಬೇಕು. ಇದು ಹಿಂದಿ ಒಳಗಿನ ಒಂದು ಮಾತಿನ ಸಾರಾಂಶ. ಅದಕ್ಕೆ ನಾನು ನಿಮ್ಮ ಮಕ್ಕಳು ಬೆಳೀಲಿ ಅಂತ ಅಪೇಕ್ಷೆ ಪಡ್ತೀನಿ, ಅವರು ಎತ್ತರದ ಚಾನಲ್ಗಳಲ್ಲಿ ಬರಲಿ ಅಂತ ಅಪೇಕ್ಷೆ ಪಡ್ತೀನಿ, ರಾಷ್ಟ್ರ ಮಟ್ಟಕ್ಕೆ ಅವರು ಪ್ರಚಾರ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ. ನಿಮ್ಮ ಮಕ್ಕಳನ್ನು ನೀವು ನೋಡಿ ಸಂತೋಷ ಪಡೋದು ದೊಡ್ಡದಲ್ಲ, ನಿಮ್ಮ ಮಕ್ಕಳನ್ನು ಇಡೀ ದೇಶ ನೋಡಿ ಸಂತೋಷ ಪಡುವಷ್ಟರ ಮಟ್ಟಿಗೆ ಬೆಳೆದಾಗ ನಮಗೂ ಕೂಡ ಹೆಮ್ಮೆ ಆಗ್ತದೆ, ಸಂತೋಷ ಆಗುತ್ತೆ. ಆ ರೀತಿ ಬೆಳೀಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ, ಸನ್ಮಾನದ ಮೊದಲನೇ ಮೆಟ್ಲು ಅಂತಂದ್ರೆ ಅವಮಾನ. ಏನದು? ಸನ್ಮಾನದ ಮೊದಲನೇ ಮೆಟ್ಲು ಯಾವುದಪ್ಪ ಅಂತಂದ್ರೆ ಅವಮಾನ. ನಮಗೆ ಅವಮಾನ ಆದಾಗ ಮಾತ್ರ ನಮಗೆ ಸನ್ಮಾನದ ಬೆಲೆ ಗೊತ್ತಾಗುತ್ತೆ, ಹೊರತಾಗಿ ಅವಮಾನನೇ ಆಗಲಿಲ್ಲ ಅಂತಂದ್ರೆ ಸನ್ಮಾನದ ಬೆಲೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಅವಮಾನ ಆಗಬೇಕು, ಆಮೇಲೆ ತಾನೇ ಸನ್ಮಾನ ಹಾಕೋಂತ ಹೋಗಿಬಿಡ್ತದೆ. ಅದಕ್ಕಾಗಿ ಅವಮಾನಕ್ಕಾಗಿ ಯಾರೂ ತಲೆ ಕೆಡಿಸ್ಕೋಬೇಡ್ರಿ, ಅವಮಾನವನ್ನು ಸ್ವಾಗತ ಮಾಡೋರು ಸದಾಕಾಲ ಸನ್ಮಾನಗೊಳ್ತಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಅವಮಾನ ಒಟ್ಟ ಆಗಬಾರ್ದು ಅಂತ ಅನ್ನೋರಿಗೆ ಯಾವಾಗಲೂ ಅವಮಾನ ಆಗ್ತಾನೆ ಇರ್ತದೆ. ನನಗೊಟ್ಟು ಅವಮಾನ ಆಗಬಾರ್ದು ಅನ್ಕೊಂತ ಕುಂದ್ರವ್ರಿಗೆ ಅವಮಾನನೇ ಆಗ್ತಿರ್ತದೆ, ಹೊರತಾಗಿ ಸನ್ಮಾನ ಯಾವಾಗೂ ಆಗೋದಿಲ್ಲ. ಅದಕ್ಕಾಗಿ ಅಕ್ಕ ಮಹಾದೇವಿ ಒಂದು ಮಾತು, ಏನದು? ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಮಾನನೂ ನಿನ್ನದೇ ಅಪಮಾನನೂ ನಿನ್ನದೇ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ, ಬಸವಣ್ಣವ್ರ ರಚನೆ ಇದು, ಅಕ್ಕ ಮಹಾದೇವಿದಲ್ಲ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಳ್ಳಿಗೆ ಕಾಯಿ ಭಾರ ಅಲ್ಲ, ಅದಕ್ಕೆ ಮಾನ ಸನ್ಮಾನಗಳೆಲ್ಲರೂ ನಿನ್ನ ಪಾದಕ್ಕೆ ಅನ್ನುವಂತಹ ಆ ಭಾವ ಏನೈತಲ್ಲ, ಅದಕ್ಕೆ ನಿಮ್ಮ ತಲೆಯೊಳಗೂ ಕೂಡ ಎಂಥ ಭಾವನೆ ಇರಬೇಕಂತಂದ್ರೆ, ಮಾನ ಮತ್ತು ಸನ್ಮಾನ, ಪ್ರಶಸ್ತಿ ಮತ್ತು ಸಾದಾ ಬಹುಮಾನ ಇವು ಎಲ್ಲವೂ ಸಹಜನೇ, ಹೊರತಾಗಿ ಅದಕ್ಕೆ ಪ್ರಥಮ ಆದ್ಯತೆ ಬೇಡ. ನಮ್ಮ ಮಕ್ಕಳು ಆ ವೇದಿಕೆಯಲ್ಲಿ ಹೋಗಿ ನಿಲ್ಲುವಷ್ಟರ ಮೆಟ್ಟಿಗೆ ಬೆಳೆದ್ರಲ್ಲ ಅಷ್ಟು ಸಾಕು ಅನ್ನುವಂಥ ಸಮಾಧಾನ ನಿಮ್ಮ ಹತ್ರ ಬಂದಾಗ ಆಟೋಮೆಟಿಕ್ಕಾಗಿ ಮಕ್ಕಳು ಎತ್ತರಕ್ಕೆ ಬೆಳೀತಿರ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಮಕ್ಕಳನ್ನು ಪ್ರತಿಭಾವಂತರನ್ನ ಮಾಡಬೇಕನ್ನೋ ಹುಚ್ಚು ಸಾಹಸದಲ್ಲಿ ಅವ್ರನ್ನ ಹುಚ್ಚರನ್ನ ಮಾಡಬೇಡ್ರಿ. ನಾ ಹೇಳೋದು ತಿಳಿತಲ್ಲ, ನನ್ನ ಮಗು ಪ್ರತಿಭಾವಂತ ಆಗಬೇಕು ಅಂತೇಳಿ ಅದು ಒಂದು ಹುಚ್ಚು ಸಾಹಸ ಆಗಬಾರ್ದು. ಹುಚ್ಚು ಸಾಹಸದಲ್ಲಿ ಅವ್ರು ಹುಚ್ಚರಾಗಿ ಹೋಗಿಬಿಡಬಾರ್ದು. ಎಷ್ಟೋ ಜನ ಹಂಗೆ ಆಗಿರ್ತಕ್ಕಂತಹ ಉದಾಹರಣೆಗಳದಾವ. ತಾಯಿಯ ಆಸೆಗಳನ್ನು ಈಡೇರಿಸಲಿಕ್ಕಾಗಲಾರ್ದೆ, ತಂದೆಯ ಆಸೆಗಳನ್ನು ಈಡೇರಿಸಲಿಕ್ಕಾಗಲಾರ್ದೆ ಮಕ್ಕಳು ಎಷ್ಟೋ ಜನ ಇದ್ದ ಪ್ರತಿಭೆಯನ್ನು ಹಾಳು ಮಾಡಿಕೊಂಡು ಉದಾಹರಣೆಗಳದಾವ. ಸಹಜವಾಗಿ ಅವಕಾಶಗಳನ್ನು ಕೊಡುವ ಪ್ರಯತ್ನವನ್ನು ಮಕ್ಕಳಿಗೆ ಮಾಡ್ತಾ ಇರ್ರಿ, ಚಲೋ ಆಗಲಿ. ಇವತ್ತಿನ ದಿನಮಾನದಾಗ ನಮ್ಮ ದೇಶದಾಗಂತೂ ಎಂಥ ಮಕ್ಕಳು ಹುಟ್ಟ್ಯಾವಪ್ಪ ಅಂತಂದ್ರೆ ನಿಮಗೊಂದು ಗೊತ್ತು, ಅಮೇರಿಕಾ ಅಂದರೆ ಶ್ರೀಮಂತ ರಾಷ್ಟ್ರ. ಇಡೀ ಪ್ರಪಂಚದೊಳಗೆ ಅಮೇರಿಕಾ ಅಂದರೆ ಶ್ರೀಮಂತ ರಾಷ್ಟ್ರ ಅಂತ ನಿಮಗೆ ಗೊತ್ತು. ಅದರ ಹಿಂದಿನ ಅಧ್ಯಕ್ಷರು ಓಸಾಮಾ ಅಂತೇನಿದ್ರಲ್ಲ, ಯಾರು? ಒಬಾಮ ಅಲ್ಲ, ಓಬಾಮ ಓಸಾಮಾ ಬಿನ್ ಲಾಡೆನ್ ಬೇರೆ. ಓಬಾಮ ದಂಪತಿಗಳು ಈ ದೇಶಕ್ಕೆ ಬಂದಿದ್ದರು, ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯ ಒಂದು ಕಾರ್ಯಕ್ರಮದ ಗಂಡ ಹೆಂಡತಿ ಪಾಲ್ಗೊಂಡ್ರು. ಅಮೇರಿಕದ ಅಧ್ಯಕ್ಷನ ಹೆಂಡತಿ. ವಿಶೇಷ ಅಂತಂದ್ರೆ ನಾನು ಆ ಕಾರ್ಯಕ್ರಮ ನೋಡ್ತಾ ಕುಂತಿದ್ದೆ. ಗಂಡ ಹೆಂಡತಿ ಕಾರ್ಯಕ್ರಮಕ್ಕೆ ಕುಂತ್ರೆ ನಮ್ಮ ಶಾಲೆ ಹುಡುಗರು ಎಷ್ಟು ಚಲೋ ಕೆಲಸ ಮಾಡಿದ್ವು ಅಂತಂದ್ರೆ, ಅವ್ರನ್ನ ಕುಂದ್ರಿಸಲಾರ್ದಂಗೆ ನೋಡಿಕೊಂಡು ಅವ್ರು ಎದ್ದು ಬಂದು ಇವ್ರ ಜೋಡಿ ಕುಣಿಯಾಕೆ ಹತ್ತಿದ್ರು. ಆ ಲೆವೆಲ್ ಕಾರ್ಯಕ್ರಮವನ್ನು ನಮ್ಮ ಹುಡುಗರು ಕೊಟ್ಟು, ಕರ್ನಾಟಕದ ಹುಡುಗರು. ವಿಚಾರ ಮಾಡಿರಿ, ಪ್ರಪಂಚವನ್ನು ಅಮೇರಿಕದ ಅಧ್ಯಕ್ಷರು ಕುಣಿಸ್ತಾರಂತಂದ್ರೆ ಅಮೇರಿಕದ ಅಧ್ಯಕ್ಷರನ್ನ ಕುಣಿಸುವ ಶಕ್ತಿ ನಮ್ಮ ಕರ್ನಾಟಕದ ಹುಡುಗರಿಗೆ ಐತಲ್ಲ ಅನ್ನುವಂಥದ್ದು ನನಗಾಯ್ತು. ನಮ್ಮ ಹುಡುಗರು ಮನಸ್ಸು ಮಾಡಿದ್ರಂತಂದ್ರೆ ಆ ಶ್ರೀಮಂತ ರಾಷ್ಟ್ರದ ಅಧ್ಯಕ್ಷನನ್ನು ಅವನ ಹೆಂಡತಿನ ಕುಣಿಸಿಬಿಟ್ರು ವೇದಿಕೆ ಮೇಲೆ. ಅದು ನನಗೆ ಭಾಳ ಖುಷಿ ಅನಿಸಿತ್ತು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಸುಮ್ಮನೆ ಅವಕಾಶ ಕೊಟ್ಕೊತ ಹೋಗ್ರಿ, ಅವು ಮುಂದೆ ತಮ್ಮಷ್ಟಕ್ಕೆ ತಾವು ಬೆಳ್ಕೊತ ಹೋಗ್ತಾವೆ, ಚಲೋ ಆಗಲಿ. ಬಹಳಷ್ಟು ಭ್ರಮೆಯನ್ನು ಇಟ್ಕೋಬೇಡ್ರಿ ಮಕ್ಕಳ ಸಲುವಾಗಿ. ಅವು ಏನು ಆಗಬೇಕಂತ ಪರಮಾತ್ಮನ ಇಚ್ಛಾ ಐತೆ ಅದೇ ಆಗ್ತದೆ, ಹೊರತಾಗಿ ಅದಕ್ಕಿಂತ ಹೆಚ್ಚಿಂದ ಏನೂ ಆಗೋದಿಲ್ಲ. ಅದರ ಸಲುವಾಗಿ ಸಹಕಾರ ಮಾತ್ರ ಇರಲಿ ಹೊರತಾಗಿ, ಪ್ರಯತ್ನ ಮಾತ್ರ ಇರಲಿ ಹೊರತಾಗಿ ಹೀಗೇ ಆಗಬೇಕು ಅನ್ನುವಂಥ ನಿರ್ದಿಷ್ಟ ಗುರಿಯನ್ನು ಇಟ್ಕೊಳ್ಳೋದು ಬೇಡ. ಒಟ್ಟು ಅವ್ರಿಗೆ ಅವಕಾಶವನ್ನು ಕೊಡೋಣ ಅಂತ ಹೇಳ್ತಾ, ಶರಣಬಸವ ಅವರ ಕಾರ್ಯಕ್ರಮಗಳು ಹೀಗೇ ಮುಂದುವರಿಲಿ. ನಾವು ಎಲ್ಲ ಸ್ವಾಮಿಗಳು ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ನಮ್ಮ ಸ್ವಾಮೀಜಿಯವರು ನೋಡಿರಿ, ಹೊಸಮಠ ಸ್ವಾಮೀಜಿಯವರು
ಇದನ್ನು ಉಚಿತವಾಗಿ ಕೊಟ್ಟಾರ ಅಂತ ಸುದ್ದಿ ಕೇಳಿದೆ ನಾನು. ಬೇಕಿದೆ, ಎಲ್ಲ ಸಹಕಾರ ಬೇಕಿಂಗ್. ಈ ಕಾರ್ಯಕ್ರಮಕ್ಕೆ ಇದನ್ನು ಉಚಿತವಾಗಿ ಕೊಟ್ಟಾರ. ನಮ್ಮ ಹಾವೇರಿಯ ಮಕ್ಕಳು ಅಲ್ಲಿ ಪ್ರತಿಭೆಯನ್ನು ತೋರಿಸ್ತಾವಂತಂದ್ರೆ ನಾವ್ಯಾಕೆ ಅದಕ್ಕೆ ಇದನ್ನು ಮಾಡಬೇಕು ಅಂತೇಳಿ ಅವಕಾಶವನ್ನು ಕೊಟ್ಟಾರ ಅಂತ. ಅದನ್ನು ಮಾಡಬೇಕು ಅಂತ ನಮ್ಮ ಸವಣೂರು ದೊಡ್ಡಹುಣಸಿ ಮಠದ ಸ್ವಾಮಿಗಳು ಏನು ಮಾಡಿದ್ರು ಅಂದರೆ ಬೆನ್ನಿಗೆ ನಿಂತಾರ ಅಂತ ಹೇಳಿ. ಒಟ್ಟಾರೆ ನಂದು ಒಂದು ಆಸೆ ಇದೆ, ನಮ್ಮ ಶರಣ ಬಸವ ಎಲ್ಲ ರಾಷ್ಟ್ರಮಟ್ಟದ ಚಾನಲ್ಗಳೇನದಾವ ಅಂಥ ಚಾನಲ್ಗಳ ಮಾಲೀಕ ಆತಾಗಬೇಕು. ಆ ಚಾನಲ್ನಲ್ಲಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳು ಮಿಂಚಬೇಕು. ಅಲ್ಲಿಯವರೆಗೆ ನಮಗೆ ಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ.